ಅಷ್ಟರಲ್ಲಿ ಪರಿಚಾರಿಕೆಯರಿಂದ ಆವೃತಳಾದ ಮಹಾರಾಜ್ಞಿ ಮಂಡೋದರಿಯು ತನ್ನ ಘನತೆಗೊಪ್ಪುವಂತೆಯೇ ಅಲ್ಲಿ ಬಂದು ರಾವಣನ ಮುಂದೆ ನಿಂತುಕೊಂಡಳು. ಆಗಲೇ ದಶಗ್ರೀವನನ್ನು ಆವರಿಸಿ ನಿಂತಿದ್ದ ಸಕಲ ವಿಲಾಸನೀಯರು ಸರಿದು ನಿಂತುಕೊಂಡರು. ಆಕೆಗೆ ಗೌರವವನ್ನರ್ಪಿಸುವುದಕ್ಕಾಗಿಯೋ ಅಥವಾ ಆಕೆಗೆ ಒಂದಿಷ್ಟು ಒಳುಕಿಯೋ, ಅಂತೂ ಅವಳ ಸಾನ್ನಿಧ್ಯದಲ್ಲಿ ಲಂಕೇಶ್ವರನನ್ನು ಮುತ್ತಿದ್ದ ಕಾಮಿನಿಯರೆಲ್ಲರೂ ಅವನನ್ನುಳಿದು ದೂರ ನಿಲ್ಲಬೇಕಾಗಿ ಬಂದಿತ್ತು. ಅದು ಇನ್ನೇನಲ್ಲದಿದ್ದರೂ ಮಂಡೋದರಿಯ ಭಾಗ್ಯ ವಿಶೇಷವೆಂದಷ್ಟೇ ಆದರೂ ನಿರ್ಧರಿಸಿಕೊಳ್ಳಬಹುದು. ಅವಳು ಬಂದು ನಿಂತವಳೇ ಬಗ್ಗಿ ತನ್ನ ಪತಿಯ ಪಾದಗಳನ್ನು ಮುಟ್ಟಿ ಕಣ್ಣಿಗೊತ್ತಿಕೊಂಡಳು. ನೆರೆದ ಸ್ತ್ರೀ ಸಮುದಾಯವನ್ನೊಮ್ಮೆ ಕಣ್ಣರಳಿಸಿ ನೋಡಿದಳು. ಹಾಗೆಯೇ ಪರಮಶಿವನರ್ತನೆಯ ದಿವ್ಯ ಪ್ರಸಾದವನ್ನು ಪತಿಯ ನಸಲ ಮೇಲಿಟ್ಟು ಮತ್ತೊಮ್ಮೆ ಬಗ್ಗಿ ನಮಸ್ಕರಿಸಿದಳು. ಅಲ್ಲದೆ ದೂತಿಯೊಬ್ಬಳು ಬಳಿಯಲ್ಲಿಯೇ ಬಂಗಾರದ ಹರಿವಾಣದಲ್ಲಿ ಹಿಡಿದು ನಿಂತಿದ್ದ ಮಲ್ಲಿಗೆಯ ಅರಳನ್ನು ಬೊಗಸೆಗೈಯಲ್ಲೆತ್ತಿ ಲಂಕೇಶ್ವರನ 10 ಶಿರಸ್ಸುಗಳ ಮೇಲೆ ಪ್ರತ್ಯೇಕವಾಗಿ ಸುರಿದು ಬಿದ್ದುದರಲ್ಲಿ ತಾನೊಂದನ್ನು ತೆಗೆದು ತನ್ನ ತುರುಬಿಗೇರಿಸಿಕೊಂಡಳು. ಕ್ಷಣಕಾಲ ದಶಾನನಗಳನ್ನು ಅನಿಮಿಷಳಾಗಿಯೇ ನೋಡಿ ಅಲ್ಲೇ ಅವನ ಬಳಿಯಲ್ಲಿ ಮಂಡಿಸಿ ಮೃದುವಾದ ತನ್ನ ಕೈಗಳಿಂದ ಪ್ರಾಣೇಶ್ವರನ ಹೃದಯ ಪ್ರದೇಶವನ್ನೊಮ್ಮೆ ಸವರಿ ತನ್ನ ತುದಿಸೆರಗನ್ನೆಳೆದು ಪೂಸಿ ಮುಗುಳ್ನುಗವನ್ನು ಬೀರಿದಳು. ದಶಗ್ರೀವನ 20 ಹಸ್ತಗಳು ಮುಂಗುರುಳನ್ನು ನೀವತೊಡಗಿದವು. ಆಗಲೇ ಸಾಧ್ವಿಯಾದ ಮಂಡೋದರಿಯು ತನ್ನ ಪ್ರಾಣೇಶ್ವರನನ್ನು ಕೈ ಹಿಡಿದೆಬ್ಬಿಸಿ ನೇರಾಗಿ ತನ್ನ ಶಯ್ಯಾಗ್ರಹಕ್ಕೆ ಕರೆದು ತಂದಳು. ಅದನ್ನೇ ನೋಡುತ್ತಿದ್ದ ಅಲ್ಲಿದ್ದವರು ಮತ್ತೆ ಅವರವರನ್ನೇ ನೋಡಿಕೊಳ್ಳಬೇಕಾಯಿತು. ಲಂಕೇಶ್ವರನ ಅಂತಸ್ತಿಗೂ ಮಯತನೂಭವೆಯ ಶ್ರೇಷ್ಠತೆಗೂ ತಕ್ಕಂತೆ ಸಾಮ್ರಾಜ್ಞಿಯ ಆ ಶಯನ ಮಂದಿರವು ಪರಿಶೋಭಿಸುತ್ತಿತ್ತು. ಮಂಡೋದರಿಯು ಪತಿದೇವನ ಪಾದಗಳನ್ನು ತೊಳೆದು ಕೈಬಿಡಿದು ಮೃದುತರ್ಪದಲ್ಲಿ ಕುಳ್ಳಿರಿಸಿ ತಾನು ಒತ್ತಿನಲ್ಲಿ ಕುಳಿತುಕೊಂಡಳು. ಎಷ್ಟೋ ಹೊತ್ತಿನವರೆಗೆ ಆ ರಾತ್ರಿ ಪತಿಪತ್ನಿಯರಿಬ್ಬರೂ ಸುಖ ಸಂಕಟಾಗೋಷ್ಠಿಯಲ್ಲಿ ಕಾಲ ಕಳೆದರು. ಎಷ್ಟೋ ವರ್ಷಗಳ ವಿರಹದಿಂದ ಸಹಜವಾಗಿ ಉದ್ದೀಪನಗೊಂಡ ಪ್ರೇಮವು ಆ ಪ್ರೇಮಿಗಳ ಮಿಲನದಿಂದ ಉಚಿತೋಚಿತವೆನ್ನಿಸಿದಂಬಂತೆ ಅವರಿಬ್ಬರೂ ಅನ್ಯೋನ್ಯವಾಗಿದ್ದ ಒಲವಿನ ಚರ್ಚೆಯನ್ನೇ ತೊಡಗಿದ್ದರು. ದಶಮುಖನು ತನ್ನ ದಿಗ್ವಿಜಯದ ಯಾವತ್ತೂ ಕಟುಮಧುರಾನುಭವವನ್ನು ಆದ್ಯಂತವಾಗಿ ತನ್ನ ಅರ್ಧಾಂಗಿಯಲ್ಲಿ ವಿವರಿಸಿದನು. ಎಲ್ಲವನ್ನೂ ಕೇಳಿ ಪ್ರಾಪ್ತಿಸಿದ ಶಾಪವನ್ನು, ತನ್ನಿಮಿತ್ತವಾದ ತನ್ನರಸನ ಚಿತ್ತವೃತ್ತಿಯನ್ನು ನೆನೆದು ಮಂಡೋದರಿಯು ಬಹುವಾಗಿ ನೊಂದುಕೊಂಡಳು. ಅದನ್ನು ಊಹಿಸಿಯೇ ಅರಿತುಕೊಂಡ ದಶಗ್ರೀವನು ತನ್ನಾಕೆಯ ಉಮ್ಮಳಿಕೆಯನ್ನು ಕಂಡು ಅದಕ್ಕಾಗಿ ಮಾತ್ರ ತಾನು ವ್ಯಸನಪಟ್ಟನು. ಸ್ವಲ್ಪ ಹೊತ್ತು ಇಬ್ಬರೂ ಮೌನವಾಗಿದ್ದರು. ಅಂತೂ ಕೊನೆಗೆ ಧೈರ್ಯ ಮಾಡಿ ಮಂಡೋದರಿಯು ತನ್ನರಸನ ಪಾದಗಳನ್ನು ಹಿಡಿದುಕೊಂಡು ವಿನಮ್ರಳಾಗಿ ಇಂಥವುಗಳನ್ನು ಖಂಡಿತವಾಗಿಯೂ ವಿಸರ್ಜಿಸಬೇಕೆಂದು ಪ್ರಾರ್ಥಿಸಿಕೊಂಡಳು. ಅದು ಅವನ ಮನಸ್ಸಿಗೆ ಪೂರ್ಣವಾಗಿ ಒಪ್ಪಿದ್ದಿತೋ ಇಲ್ಲವೋ, ಅಂತೂ ಮರುಮಾತನ್ನಾಡದೆ ಸಿಟ್ಟು ಮಾಡಿಕೊಳ್ಳದೆ ಅವನು ಮೌನವಾಗಿದ್ದನು. ಮತ್ತೆ ಮಹಾರಾಜ್ಞಿಯು ಕೂಡ ವಿಷಯಾಂತರವನ್ನೆತ್ತಿ ಮಾತಾಡತೊಡಗಿದಳು. ರಾತ್ರಿಯು ಯಾರಿಗಾಗಿಯೂ ಕಾದಿರದೆ ಮೆಲ್ಲನೆ ತಾನಾಗಿ ಕರಗುತ್ತಿತ್ತು. ದೈತ್ಯ ಸಮ್ರಾಟನಾದ ದಶಕಂಧರನು ತನ್ನ ಜೀವನದ ಅಮೃತಸ ಘಟ್ಟವೆಂಬಂತೆ ದಾಂಪತ್ಯ ಸುಖದ ಪೂರ್ಣಾನಂದವನ್ನು ಅಂದು ಅನುಭವಿಸಿದನು. ಜತೆಯಲ್ಲಿಯೇ ಒಲಿಯದ ಸಾವಿರಾರು ಹೆಣ್ಣುಗಳ ಸುಖಕ್ಕಿಂತಲೂ ಪೂರ್ಣವಾಗಿ ಒಲಿದ ಒಬ್ಬಳ ಸುಖವೇ ಶ್ರೇಷ್ಠತರವಾದುದೆಂದು ಮನಗಂಡನು. ಲೋಕಗಳಲ್ಲೆಲ್ಲ ಹಾವಳಿಯನ್ನು ಮಾಡಿ ಕಂಡ ಸ್ತ್ರೀಯರನ್ನೆಲ್ಲ ಸೆಳೆದು ಸುಖಿಸಿದ್ದ ರಾವಣನು ಸ್ತ್ರೀಯರಿಂದ ಪ್ರಾಪ್ತಿಸುವ ಸುಖವು ಒಲಿದಾಗ ಮಾತ್ರ ಪೂರ್ಣವಾದುದೆಂದು ತನ್ನ ಧರ್ಮಪತ್ನಿಯ ಶಯ್ಯಾಗ್ರಹದಲ್ಲಿ ಕಂಡುಕೊಂಡನು. ಹೀಗೆಯೇ ಮೂಡಿ ಮುಳುಗುವ ಸೂರ್ಯನು ದಿನಗಳನ್ನು ಒಂದೊಂದಾಗಿಯೇ ತಳ್ಳುತ್ತಿದ್ದಂತೆಯೇ ಮಾಸ, ಋತು, ಸಂವತ್ಸರಗಳು ಇವುಗಳ ವಿಪುಲತೆಯಾದ ಶತಮಾನಗಳು ಒಂದೇ ಸವನೆ ಬಿಡುವಿಲ್ಲದೆ ಉರುಳುತ್ತಿದ್ದವು. ತ್ರಿಭುವನ ದಲ್ಲಣನಾಗಿ, ದಾನವ ಸಮ್ರಾಟನಾಗಿ, ಸಕಲ ಲೋಕಪಾಲಕನೆನ್ನಿಸಿ ಇಚ್ಛೆ ಬಂದಾಗ ದೇವತೆಗಳನ್ನು ಕೈಂಕರ್ಯದಲ್ಲಿಟ್ಟುಕೊಂಡು ಲಂಕೇಶ್ವರನು ವಿರಾಜಿಸುತ್ತಿದ್ದನು. ಅವನ ಸಾವಿರಾರು ಸಂಖ್ಯೆಯ ಉಪಪತ್ನಿಯರಲ್ಲಿಯೂ ವಿಲಾಸನೀಯರಲ್ಲಿಯೂ ಮತ್ತಷ್ಟೆಷ್ಟೋ ಮಂದಿ ಮಕ್ಕಳಾಗಿದ್ದರು. ಅವರೆಲ್ಲರೂ ಮದುವೆಗಳಾಗಿ ಅವರೂ ಮಕ್ಕಳನ್ನು ಪಡೆದಿದ್ದರು. ಹೀಗೆ ದಕ್ಷಿಣದಲ್ಲಿದ್ದ ಲಂಕೆಯು ಸರ್ವ ವಿಧದಿಂದಲೂ ದೈತ್ಯ ರಾಜ್ಯವಾಗಿ 100 ಶತಮಾನಗಳಿಂದ ಪ್ರಗತಿಯನ್ನು ಎದುತ್ತಿದ್ದಿತು. ಕ್ರಮೇಣ ಒಮ್ಮೆ ವಿಶ್ವಾಮಿತ್ರರ ಯಾಗ ಸಂರಕ್ಷಣವೇ ಹೇತುವಾಗಿ ಸುಬಾಹು ತಾಟಕೇರ ವಧೆಯು, ಮಾರೀಚನ ಪರಾಭವವು,
ಒಬ್ಬ ಮಾನವ ಹುಡುಗನಾದ ರಾಮನೆಂಬವನಿಂದ ನಡೆದಿದೆ ಎಂದು ಸವಿವರವಾಗಿ ಮಾರೀಚನ ಮುಖದಿಂದಲೇ ಲಂಕೆಗೆ ವರದಿಯಾಗಿದ್ದಿತ್ತು. ಹೀಗೂ ಇದೆಯೇ ಎಂದು ಎಲ್ಲರೂ ಆಶ್ಚರ್ಯಪಟ್ಟರು. ಆದರೆ ಮತ್ತೆ ಲಂಕೇಶ್ವರನು ಅದನ್ನು ನಿರ್ಲಕ್ಷಿಸಿದ್ದನು. ಇಂತಹ ಶಕ್ತಿಯು ಮಾನವ ಬಾಲಕನಿಗೆ ಹೇಗೆ ಬಂದಿರಬೇಕು? ಬಲಾಢ್ಯರಾದ ರಕ್ಕಸರನ್ನು ಕೊಂದೋ ಗೆದ್ದೋ ಕೃತಕಾರ್ಯರಾಗುವುದು ಸಾಮಾನ್ಯನಾದ ಯಾವನಿಂದಲೇ ಆದರೂ ಅಸಾಧ್ಯವು. ಇದರಲ್ಲೇನೋ ರಹಸ್ಯವಿರಬೇಕೆಂದು ತರ್ಕಿಸಿ ವಿಭೀಷಣನು ಮಾರೀಚನನ್ನೇ ಏಕಾಂತವಾಗಿ ಸಂಧಿಸಿ ನಾನಾ ವಿಧವಾಗಿ ಶ್ರೀರಾಮನ ಶಕ್ತಿ ಸಾಹಸಗಳ ಹಾಗೂ ಮಹಿಮಾತಿಶಯಗಳ ಕುರಿತು ವಿಚಾರ ನಡೆಸಿ ಮನವರಿಕೆ ಮಾಡಿಕೊಂಡನು. ಅಂತೆಯೇ ಶ್ರೀರಾಮನು ಎಲ್ಲರೂ ತಿಳಿದಿರಬಹುದಾದಂತೆ ಅಲ್ಲವೆಂದು ನಿರ್ಣಯಿಸಿಕೊಂಡನು. ಪ್ರಧಾನ ಸಚಿವನಾದ ಪ್ರಹಸ್ತನಿಗೆ ಯಾವ ಮೂಲೆಯಲ್ಲಿಯೇ ಆದರೂ ರಕ್ಕಸರು ಸೋತೋ ಹೋದುದು ಅಷ್ಟೊಂದು ವಿಶೇಷವೆನ್ನಿಸದಿದ್ದರೂ ಅವರನ್ನೆದುರಿಸುವುದು ಬರೇ ಇಬ್ಬರು ಹುಡುಗರು ಎಂಬುದರಿಂದ ಮಾತ್ರ ಇದರಲ್ಲಿ ಆಲೋಚಿಸತಕ್ಕದ್ದಿದೆ ಎಂದು ಕಂಡಿತು. ಮಾತ್ರವಲ್ಲ, ಆ ರಾಮನೆಂಬವನು ರಕ್ಕಸರ ಹಾಗೂ ಲಂಕೆಯ ಶತ್ರುವೇ ಇದ್ದರೂ ಇರಬಹುದೆಂದು ಸಂದೇಹವೂ ಮೂಡಿತು. ಅಂತೆಯೇ ಅವನ ಹೃದಯ ಕ್ಷೇತ್ರದಲ್ಲಿ ಶ್ರೀರಾಮನ ಕುರಿತಾದ ಅಂಜಿಕೆಯ ಬೀಜವು ಜಾಗವನ್ನು ಪಡೆಯಿತು. ಮಹಾಮಾಯಾವಿಯಾದ ಮಾರೀಚನು ಮಾತ್ರ ಶ್ರೀರಾಮನ ಬಾಣಗತಿಯಿಂದ ನೊಂದು ತೀರಾ ಹಣ್ಣಾಗಿದ್ದುದರಿಂದ ಮುಂದಿನ್ನು ತನಗೆ ತಪಸ್ಸೇ ಯೋಗ್ಯವೆಂದು ಮನಗೊಂಡು ಆಶ್ರಮವಾಸಿಯಾಗಿ ಹಾಗೆಯೇ ತಪೋನಿರತನಾಗಿದ್ದನು. ಶ್ರೀರಾಮನ ಕುರಿತಾಗಿ ಕೇಳಿದಾಗಲೇ ಸತ್ಪುರುಷರಿಗೆ ಭಕ್ತಿಯು, ದುರ್ಜನರಿಗೆ ಭಯವು ಅಂಕುರಿಸುತ್ತದೆ ಎಂಬುದನ್ನು ಬಹುದೂರ ಮುಂದುವರೆದಿದ್ದ ರಾಕ್ಷಸ ರಾಜ್ಯದಲ್ಲೇ ಕಂಡುಕೊಳ್ಳಬಹುದಾಗಿತ್ತು. ಅಗತ್ಯವಾಗಿ ಅದನ್ನರಿತುಕೊಳ್ಳಬೇಕಾದ ಆ ರಾಜ್ಯದರಸು ಮಾತ್ರ ಯಾವುದರ ಲಕ್ಷ್ಯವೂ ಇಲ್ಲದೆ ತಾನಾಗಿ ಲೋಲುಪನಾಗಿದ್ದನು. ಕಾಲವು ಬಿಡುವಿಲ್ಲದೆ ಕ್ರಮದಂತೆ ಮುಂದೆ ಸರಿಯುತ್ತಿತ್ತು. ವಿ ಎನ್ ಭಾಗವತ್ ಬರಬಲ್ಲಿ.